ಇವತ್ತು ತುಮಕೂರಿನಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ಮಧುಗಿರಿಯಲ್ಲಿ ಏನು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ರು. ಇನ್ನು ತುಮಕೂರಿನಲ್ಲಿಯೂ ಕೂಡ ಅಭಿಮಾನಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. KN ರಾಜಣ್ಣನವರ ಅಭಿಮಾನಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ KN ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿರುವಂತದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನೋಡಿ, ಈಗಾಗಲೇ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿರದೆ ಅಹಿಂದ ಓಟಿಂದ ಈ ಅಹಿಂದ ನಾಯಕನ ಏನು ತೆಗೆದುಹಾಕವ್ರೆ. ಅವತ್ತಿಂದನೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ KN ರಾಜಣ್ಣವ್ರನ್ನ ಬಿಟ್ಕೊಟ್ಟು ಕುಡ್ದು KN ಅವ್ರನ್ನ ರಾಜೀನಾಮೆನ ಹಿಂಪಡಿಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಿಂದಲೇ ರಾಜಣ್ಣ ಅಂತ ಅನ್ಕೊಂಡ್ರ ಅಂತ ನೋಡಿ, ಅವ್ರಿಗಿನ್ನ ಗೊತ್ತಾಗ್ತಿಲ್ಲ. KN ರಾಜಣ್ಣವ್ರು ಕಿತ್ತಾಕಿದ್ರೆ ಇಡೀ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಇಂದ ಸಮಾಜ ಹೊಡೆದವರು ನಾವು ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಕೋಟ್ ಹಾಕಲ್ಲ. ಇದು ಎಚ್ಚರಿಕೆ ಆಗಿರ್ಬೇಕು ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರ ರಾಜಣ್ಣನವ್ರನ್ನ ಎಲ್ಲ ಒಂದು ಕಡೆ ಸರ್ಕಾರ ರಚನೆ ಆಗೋ ತನಕ ಉಪಯೋಗಿಸ್ಕೊಂಡು ಇವಾಗ ಕೈ ಬಿಟ್ಟು ಯಾವ ರೀತಿ ಸರಿ ಅನ್ಸುತ್ತೆ? 100% ಸತ್ಯ. ಇದು ಓಟ್ಗೋಸ್ಕರ ರಾಜಣ್ಣನ ಉಪಯೋಗಿಸ್ಕೊಂಡ್ರು. ಇವತ್ತು ರಾಜಣ್ಣರು ಬಡವಪರಾಗ ಅವ್ರು ಯಾವತ್ತೂ ಕೂಡ ಬಡವಪರಾಗ ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ಕೈ ಬಿಟ್ರೆ ಇಡೀ ಕಾಂಗ್ರೆಸ್ ಟೈಟಾನಿಕ್ ಮುಳುಗ್ತಿದೆ. ಅಲ್ಲ, ಇವಾಗ ರಾಜಣ್ಣ ಅಂದ್ರೆ ಒಂದು ಹೆಸರಿತ್ತು, ಸಹಕಾರಿ ಕ್ಷೇತ್ರದಲ್ಲಿ ತುಂಬಾ ಹೆಸರುಗಳನ್ನ ಮಾಡಿದ್ರು. ಅದಲ್ಲದೆ ಬಡವರಿಗಾಗಿರ್ಬೋದು ತುಂಬಾ ಜನಕ್ಕೆ ಹೆಲ್ಪ್ ಅನ್ನ ಮಾಡ್ತಾ ಬಂದಿದ್ರು. ಇದೀಗ ಸಂಪುಟದಿಂದ ರಾಜಣ್ಣನವ್ರನ್ನ ವಜಾ ಮಾಡಿರುವಂತದ್ದು ಅಭಿಮಾನಿಗಳಿಗೆ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಮಾನಿಗಳಿಗೆ ತುಂಬಾ ನೋವು ಉಂಟಾಗಿರುವಂತದ್ದು. ನಿಮ್ಮ ಪ್ರಕಾರ ಹೇಳುವಂತದ್ದಾದ್ರೆ ಅವರು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದರಲ್ಲಿ ಹಿಂದೆಗಡೆ ಪಿತೂರಿನೂ ಇದೆ. ದೊಡ್ಡ ನಾಯಕರದು ಹಣವಂತರದೆಲ್ಲ ಪಿತೂರಿ ಇದೆ. ಅವ್ರನ್ನ ಕಟ್ಕೊಂಡು ನಾಳೆ ದಿವಸ ಕಾಂಗ್ರೆಸ್ನ ಮುಂದಕ್ಕೆ ಹೋದ್ರೆ ತುಮಕೂರು ಜಿಲ್ಲೆನಲ್ಲಿ ಠೇವಣಿ ತಗೊಳಕ್ಕಾಗಲ್ಲ ಯಾರನ್ನು. ಅದರಿಂದ ಮುಂದೆ ಎಚ್ಚೆತ್ಕೊಂಡು ಕಾಂಗ್ರೆಸ್ ರಾಜಣ್ಣವ್ರಿಗೆ ಇನ್ನೊಂದು 2 ದಿನದಲ್ಲಿ ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಇಡೀ ತುಮಕೂರು ಜಿಲ್ಲೆನ ಬಂಧುವನ್ನ ಮಾಡ್ತೀವಿ. ಸರ್, ಈಗಾಗಲೇ ಕೆಲವೊಂದಿಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ರಾಜಣ್ಣನವರ ಪೂರ್ತಿ ಹೇಳಿಕೆಯನ್ನ ಎಲ್ಲೂ ಕೂಡ ಹಾಕಲಾಗಿಲ್ಲ, ಕೆಲವೊಂದಿಷ್ಟು ಹೇಳಿಕೆಗಳನ್ನ ತಿರುಚಲಾಗಿದೆ ಅಂತ ಕೆಲವೊಂದಿಷ್ಟು ಮಾತುಗಳಾಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ನೋಡಿ, ನಾವು ಒಂದು 3 ದಿವಸದಿಂದ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಅವ್ರು ಏನು ಮಾತಾಡಿದ್ದಾರೆ, ಮೊದಲು ಏನು ಮಾತಾಡಿದ್ರು, ಕೊನೆ ತನಕ ಏನು ಮಾತಾಡಿದ್ರು, ಅದನ್ನ ಇವರು ಡೆಲ್ಲಿ ಕಳಿಸ್ಬೇಕಾದ್ರೆ ಅದನ್ನ ಸೆನ್ಸರ್ ಮಾಡಿ ಕಳಿಸಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಇನ್ನೊಂದೊಮ್ಮೆ, ಯಾಕೆಂದ್ರೆ ರಾಹುಲ್ ಗಾಂಧಿ ಒಳ್ಳೆ ಬುದ್ಧಿವಂತರಿದ್ದಾರೆ, ಯಾವುದೇ ಕಾರಣಕ್ಕೂ ಇತಿಹಾಸ ಇರೋಂಥ ಪಕ್ಷ. ಅಂತ ಪಕ್ಷದಲ್ಲಿ ಇವರು 45 ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿರೋರು. ಯಾವುದೇ ಕಾರಣಕ್ಕೂ ಇವ್ರಿಗೆ ಅನ್ಯಾಯ ಆಗ್ಕೂಡ್ದು ಅನ್ನೋದು ನಮ್ಮೆಲ್ಲರ ವಾದ. ನೋಡ್ತಾ ಇರ್ಬೋದು ವೀಕ್ಷಕರೇ, ತುಮಕೂರಿನಲ್ಲಿ KN ಅಭಿಮಾನಿಗಳ ಆಕ್ರೋಶ ಕಿಚ್ಚಾಗಿ ಉರಿತಾ ಇರುವಂತದ್ದು. ಸಂಪುಟದಿಂದ ಏನು ವಜಾ ಮಾಡಿದ್ದಾರೆ KN ರಾಜಣ್ಣನವರನ್ನ ಈ ಕೂಡಲೇ ಸಂಪುಟದಿಂದ ವಜಾ ಮಾಡಿರೋ ನಿರ್ಧಾರವನ್ನ ಹಿಂಪಡಿಬೇಕು, KN ರಾಜಣ್ಣನವರಿಗೆ ಮತ್ತೆ ಮಂತ್ರಿ ಪಟ್ಟವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಠಲ್ ಜೊತೆ ಪುನೀತ್, ಅಮೋಕ್ ಟಿವಿ, ತುಮಕೂರು.